ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ತುಂಬ ಜನ ತಮ್ಮ ಬದುಕಿನಲ್ಲಿ ಒಂದು ಮಾಡೆಲ್ಲಿ ಸಿಕ್ಕಾಕೊಂಬಿಟ್ಟಿರ್ತಾರೆ, ಅದರೊಳಗಡೆನೆ ಲೂಪ್ ಆಗ್ತಾ ಇರ್ತಾರೆ. ಅಂದರೆ ಒಂದು ನಿರ್ಧಾರವನ್ನು ತಗೊಳ್ತಾರೆ, ಅದು ತಪ್ಪಾಗಿರುತ್ತೆ. ಅದು ತಪ್ಪು ಅಂತ ಗೊತ್ತಾಗೋದು ನಂತರ ಅರಿವಾಗುತ್ತೆ ಇದು ಸರಿ ಇಲ್ಲ ಅಂತ. ಆದರೆ ಏನಾಗುತ್ತೆ ಅಂತಂದರೆ ಇನ್ನೊಂದ್ಸಲಿ ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಇನ್ನೊಂದು ನಿರ್ಧಾರ ತಗೊಳ್ತಾರೆ, ಅದು ತಪ್ಪೇ ಆಗಿರುತ್ತೆ. ಪದೇ ಪದೇ ಈ ತಪ್ಪುಗಳು ನಡೀತಾ ಹೋಗ್ತದೆ, ತಪ್ಪು ನಿರ್ಧಾರಗಳು. ಯಾತಕ್ಕೆ ಅಂತಂದರೆ ಅವರು ತಪ್ಪನ್ನ ಒಪ್ಪಿಕೊಳ್ಳುವುದಿಲ್ಲ. ಅವನ ಕಾರಣ ಅಥವಾ ಅವಳ ಕಾರಣ, ಪರಿಸ್ಥಿತಿ ಕಾರಣ, ನನ್ನ ಟೈಮ್ ಸರಿಯಾಗಿರಲಿಲ್ಲ, ಮತ್ತೆ ಒಂದು ಹೊಸ ನಿರ್ಧಾರ ಮಾಡ್ತಾರೆ, ಮತ್ತೆ ಅದೇ ಥರ ಇನ್ನೊಂದು ರಿಸಲ್ಟ್ ಬರ್ತದೆ, ಮತ್ತೆ ಹೊರಗಿನ ಕಾರಣಗಳಿಗೆ ಅವರು ದೋಷಾರೋಪಣೆ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಸೈಕಾಲಜಿನಲ್ಲಿ ಬ್ಲೇಮ್ ಶಿಫ್ಟಿಂಗ್ ಪ್ಯಾಟ್ರನ್ ಅಥವಾ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಏನು ಅವ್ರದ್ದು ಸಮಸ್ಯೆ? ಪದೇ ಪದೇ ರಾಂಗ್ ಡಿಸಿಷನ್ಸ್ಗಳನ್ನ ತಗೊಳ್ತಾ ಹೋಗ್ತಾರಲ್ಲ, ಅವ್ರದ್ದು ಸಮಸ್ಯೆ ಏನು ಅಂತಂದರೆ ಇದೊಂದು ಅವರ ಕ್ಯಾರೆಕ್ಟರ್ ಫ್ಲಾ ಅಲ್ಲ, ಅದು ಬುದ್ಧಿಯ ಕೊರತೆ ಅಲ್ಲ, ವಿವೇಕದ ಕೊರತೆ ಅಲ್ಲ, ಅಥವಾ ಅವರು ಏನೋ ತಪ್ಪು ನೈತಿಕವಾಗೋ ಅಥವಾ ಅವರ ಚಾರಿತ್ರ್ಯದಲ್ಲಿ ಏನೋ ತಪ್ಪಾಗಿರೋದಲ್ಲ. ಅದಕ್ಕೊಂದು ಮಟ್ಟಗಳಿದೆ. ಬಯೋಲಾಜಿಕಲ್ ಲೆವೆಲ್ನಲ್ಲಿ ನೋಡ್ತು ಅಂತಂದರೆ ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಇದೆ, ಅದು ಅಮಿಗ್ಡಲ. ಅದು ಭಯ ಮತ್ತು ಬೆದರಿಕೆಗಳಿಗೆ ತಕ್ಷಣ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ತಪ್ಪನ್ನು ಒಪ್ಪಿಕೊಳ್ಳುವುದು ಕೆಲವರಿಗೆ ಅದು ಎಸ್ಪೆಷಲಿ ಮೆದುಳಿನಲ್ಲಿ ಅದೇನಾಗ್ತದೆ, ಥ್ರೆಟ್ ಟು ಐಡೆಂಟಿಟಿ ಅಂತ ಅನಿಸಬಹುದು. ಯಾವಾಗ ಅದು ನಮ್ಮ ಗುರುತಿಗೆ ಬೆದರಿಕೆ ಅಂತ ಅನಿಸಿದ ತಕ್ಷಣವೇ ಮೆದುಳು ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ಗೆ ಹೊರಟೋಗುತ್ತೆ. ಇದು ಏನದು, ನೀನು ತಪ್ಪು ಮಾಡಿದವನಲ್ಲ, ಬೇರೆ ಇನ್ಯಾರಾದರೂ ಕಾರಣ ಅಂತಂದ್ಬಿಟ್ಟು ಇದು ಈಗೋ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಗೆ ಟರ್ನ್ ಆಗ್ತದೆ. ಇನ್ನು ಸೈಕಾಲಜಿಕಲ್ ಲೆವೆಲ್ನಲ್ಲಿ ನೋಡೋದಾಗಿತ್ತು ಅಂದರೆ ಕೆಲವರು ಅವರಿಗೆ ಬಾಲ್ಯದಿಂದಲೇ ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಅನುಭವಿಸಿರ್ತಾರೆ. ತಪ್ಪು ಮಾಡಿದ್ರೆ ಪ್ರೀತಿಸೋದಕ್ಕಾಗಲ್ಲ, ಫೇಲ್ ಆದರೆ ತಪ್ಪು ಮಾಡಿದ್ರೆ ಪ್ರೀತಿ ಇಲ್ಲ, ಅಂದರೆ ನಾನು ತಪ್ಪು ಮಾಡಿದ್ರೆ ಅವ್ರು ನನ್ನ ಪ್ರೀತಿಸೋಲ್ಲ ಹೇಳ್ತಾಯಿರ್ತಾರಲ್ಲ. ನೀನು ಹೇಳಿದ ಮಾತು ಕೇಳಿದ್ರೆ ಜಾಣ, ಇಲ್ಲ ಅಂತಂದರೆ ಇಲ್ಲ. ಫೇಲ್ ಆದರೆ ನಿಂದನೆ, ನಾವೇನಾದ್ರು ದುಡುಕಿದ್ರೆ ಅಥವಾ ತೊಂದರೆ ಅನುಭವಿಸಿದ್ರೆ ಅಥವಾ ಎಡವಿದ್ರೆ ನಿಂದಿಸೋದು, ಖಂಡಿಸೋದು. ಅಂದರೆ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟರೆ ನಾನು ಕೆಟ್ಟವನು ಅನ್ನುವಂಥ ನೋಷನ್ ಅವರಲ್ಲಿ ಇರ್ತದೆ. ಆದ್ದರಿಂದ ಅವರು ಬಿಹೇವಿಯರ್ ಮತ್ತು ಐಡೆಂಟಿಟಿಯನ್ನು ಬೇರ್ಪಡಿಸೋದಕ್ಕೇ ಕಲ್ತ್ಕೊಳ್ಳಲ್ಲ. ನಮ್ಮ ಹೆಲ್ದಿ ಸೈಕಾಲಜಿ ಏನು ಹೇಳುತ್ತೆ ಅಂದರೆ, ನಾನು ತಪ್ಪು ಮಾಡಿದ್ದೇನೆ ಅನ್ನುವುದು ನಿಜ, ನಾನು ತಪ್ಪಾದ ವ್ಯಕ್ತಿ ಅಲ್ಲ, ನಾನೊಬ್ಬ ಕೆಟ್ಟ ವ್ಯಕ್ತಿ ಅಲ್ಲ, ನಾನು ತಪ್ಪು ಮಾಡಿದ್ದೀನಿ. ಈ ಎಮೋಷನಲ್ ಲೆವೆಲ್ನಲ್ಲಿ ನೋಡ್ಕೊಳ್ಬೇಕು. ರಿಪೀಟೆಡ್ ರಾಂಗ್ ಡಿಸಿಷನ್ ಹಿಂದೆ ಇರ್ತದೆ ಕೆಲವರಿಗೆ. ಇಂಪಲ್ಸಿವಿಟಿ ಅಂದರೆ ಹಠಾತ್ ತಾನೇ ತೊಗೊಂಬಿಡೋದು ನಿರ್ಧಾರಗಳನ್ನು, ಅಥವಾ ಓವರ್ ಕಾನ್ಫಿಡೆನ್ಸ್ನಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದು. ಆಮೇಲೆ ನಾನು ನಿರ್ಧಾರ ತಗೊಳ್ತಾ ಇದ್ದೀನಿ ಅಂತ ಅದಕ್ಕೆ ಈಗೋ ಅಟ್ಯಾಚ್ಮೆಂಟ್, ಅಹಂಕಾರವನ್ನು ಸೇರಿಸೋದು. ಆಮೇಲೆ ಅಪ್ರೂವಲ್ ಅಡಿಕ್ಷನ್, ನನಗೆ ನಾನು ಇದನ್ನು ಒಪ್ಕೊಂಡ್ರೇ ಅದು ಕರೆಕ್ಟು ಅಂತ ಅನ್ನೋ ಹಾಗೆ. ಆಮೇಲೆ ನಾನು ದುರ್ಬಲ ವ್ಯಕ್ತಿಯಾಗಿ ಎಲ್ಲಿ ಕಾಣಿಸ್ಬಿಡ್ತೀನೋ ಅನ್ನೋಂತಹ ಭಯ. ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದರೆ ರಿಫ್ಲೆಕ್ಷನ್ಸ್ ಇರೋದಿಲ್ಲ, ಡಿಸಿಷನ್ಸು ಫೇಲ್ ಆಗುತ್ತೆ. ಫೇಲ್ ಆದರೆ ಬ್ಲೇಮ್ ಮಾಡ್ತಾರೆ, ನ್ಯೂ ಡಿಸಿಷನ್ನು ಮತ್ತೆ ತಗೊಳ್ತಾರೆ, ಮತ್ತೆ ಫೇಲ್ಯೂರು. ಇದು ಒಂದು ಸರ್ಕಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಬೇಕು? ಎಮೋಷನಲ್ ಇಂಟೆಲಿಜೆನ್ಸ್, ಭಾವಕೌಶಲ್ಯ ತುಂಬ ಇಂಪಾರ್ಟೆಂಟ್. ತುಂಬ ಜನ ತಪ್ಪು ಮಾಡ್ತಾ ಇರ್ತೀರ, ಪದೇ ಪದೇ ಮಾಡ್ತಾ ಇರ್ತೀರ. ಅದು ಸಮಸ್ಯೆ ಅಲ್ಲ, ತಪ್ಪು ಮಾಡುವುದು ಸಮಸ್ಯೆ ಅಲ್ಲ, ತಪ್ಪನ್ನು ಒಪ್ಪಿಕೊಳ್ಳದೇ ಇರುವುದು ಸಮಸ್ಯೆ. ಮೇಧಾವಂತಿಕೆ ಅಥವಾ ವಿಸ್ಡಮ್ ಅಂತಂದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಲ್ಲ. ವಿಸ್ಡಮ್ ಅಂತ ಅನ್ನೋದು ನಮ್ಮ ತಪ್ಪುಗಳಿಂದ ಕಲಿಯುವುದು. ಇದನ್ನು ನಾವು ಒಂದು ಸಾವಯವ ದೃಷ್ಟಿಯಲ್ಲಿ, ಆರ್ಗ್ಯಾನಿಕ್ ಅಪ್ರೋಚ್ನಲ್ಲಿ ನೋಡೋಣ, ನೇಚರ್ ನೋಡೋಣ.
ಒಂದು ಮರನ ಕತ್ತರಿಸಿದ್ರೆ ಅದು ಅದು ಮುರಿದು ಬಿತ್ತು ಅಂತಂದರೆ ಅದು ಹೇಳಲ್ಲ ಗಾಳಿ ಕಾರಣ, ಅದರಿಂದ ಬಿದ್ದೆ ನಾನು ಇಲ್ಲ. ಅದು ತನ್ನ ಬೆಳವಣಿಗೆಯ ಮಾದರಿಯನ್ನೇ ಬದಲಾಯಿಸುತ್ತದೆ. ಒಂದು ನದಿ ಹರಿತಾ ಇರ್ತದೆ, ಕಲ್ಲಿಗೆ ಅಪ್ಪಳಿಸಿದಾಗ ನೀನು ಅಡ್ಡ ಬಂದ್ಬಿಟ್ಟೆ, ನೀನು ಅಡ್ಡ ಬಂದಿದ್ದಕ್ಕೆ ಹಿಂಗೆ ಎಡವಿದ ಕಲ್ಲನ್ನು ದೂರುವ ಜನ ನಾವು. ನದಿ ಹಂಗೆ ಮಾಡೋದಿಲ್ಲ, ಕಲ್ಲನ್ನು ದೂಷಿಸೋಲ್ಲ, ಅದು ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಆರ್ಗ್ಯಾನಿಕ್ ಲೀವಿಂಗ್ ಅಂತಂದರೆ ನಾವು ದೂರ್ಕೊಂಡು ಇರೋದಲ್ಲ, ಅಡ್ಯಾಪ್ಟೇಷನ್ಸ್ನ ಹೆಚ್ಚಿಸ್ಕೊಳ್ಳೋದು, ನಾವು ಅದಕ್ಕೆ ಹೊಂದ್ಕೊಳ್ಳೋದನ್ನು ಹೆಚ್ಚಿಸ್ಕೊಳ್ಳೋದು. ಅದು ನಮ್ಮ ದಿಕ್ಕುಗಳನ್ನು, ನನ್ನ ಬೆಳವಣಿಗೆಗೆ ಬೇಕಾದ ದಿಕ್ಕನ್ನು ನಾನು ಹುಡುಕಿಕೊಳ್ಳುವುದು. ನಾವು ಕೆಲವು ಪ್ರಾಕ್ಟಿಕಲ್ ಸೈಕಾಲಜಿಕಲ್ ಟೂಲ್ಸ್ನ ಗಮನಿಸ್ಕೊಳ್ಬೇಕು. ಅದೇನದು ಅಂತಂದರೆ, ಪ್ರತಿ ನಿರ್ಧಾರಕ್ಕೂ ಮುಂಚೆ ಯಾವುದೋ ಒಂದು ಡಿಸಿಷನ್ ತಗೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಇದಕ್ಕೆ ಮುಂಚೆನೂ ನಾನು ಇದೇ ರೀತಿ ನಿರ್ಧಾರ ತೆಗೆದುಕೊಂಡಿದ್ದೇನೆ, ಹೌದು. ಅದರ ಫಲಿತಾಂಶ ಏನು? ಈ ಸಲ ನಾನು ಏನನ್ನು ಬದಲಾಯಿಸ್ತಾ ಇದ್ದೀನಿ? ಈ ರಿಫ್ಲೆಕ್ಷನ್ ನಮ್ಮಲ್ಲಿ ಇರಬೇಕು. ಈ ರಿಫ್ಲೆಕ್ಷನ್ ಇಲ್ಲ ಅಂತಂದರೆ ನಮ್ಮಲ್ಲಿ ಬೆಳವಣಿಗೆ ಇರುವುದಿಲ್ಲ. ನಾವು ವಿಕಸಿತ ಮನಸ್ಸಿನಿಂದ ಆಲೋಚನೆ ಮಾಡುವುದಿಲ್ಲ. ಸೈಕಾಲಜಿನಲ್ಲಿ ಇನ್ನೊಂದು ನಾನು ನಿಮಗೆ ಹೇಳಬಹುದು, ಅದೇನಂತಂದರೆ 10% ರೂಲ್ ಅಂತ. ಯಾವುದೇ ಸಮಸ್ಯೆನಲ್ಲಿ ನಮ್ಮ ಈಗೋಗೆ ಹರ್ಟ್ ಆಗದೇ ಇರುವ ಹಾಗೆ 10% ಜವಾಬ್ದಾರಿ ನನ್ನದೇ ಅನ್ನೋದನ್ನು ನಾವು ಅಂದ್ಕೊಂಬಿಡೋಣ. ಈ 10% ಜವಾಬ್ದಾರಿ ನಂದೇನು ಅದನ್ನು ಹುಡ್ಕೊಳ್ಳೋಣ. ಅದು ಹ್ಯುಮಿಲಿಟಿ ಟ್ರೈನಿಂಗ್, ನಾನು ವಿನಯವಾಗುವಂತಹ ಒಂದು ತರಬೇತಿ ಅದು. ಆಮೇಲೆ ಫೀಡ್ಬ್ಯಾಕ್ ಇಂಟೆಲಿಜೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದೇ ರೀತಿಯ ಕ್ರಿಟಿಸಿಸಮ್ನ ಅಟ್ಯಾಕ್ ಅಂತ ನೋಡಬಾರದು, ಡಾಟಾ ಅಂತ ನೋಡಬೇಕು. ಏನದು ಡೇಟಾ, ಅದು ಏನು ಹೇಳ್ತಾ ಇದೆ? ಅದು ಎಮೋಷನಲ್ ಇಂಟೆಲಿಜೆನ್ಸ್ ಅಂತಂದರೆ ಫೀಡ್ಬ್ಯಾಕ್, ಯಾರೇ ಫೀಡ್ಬ್ಯಾಕ್ ಕೊಡಲಿ ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದು. ಎಸ್, ಒಂದು ವಿಷಯ ನಾವು ಮರಿಬಾರ್ದಾಗಿರೋದು, ನಾನು ತಪ್ಪು ಮಾಡಬಹುದು ಆದರೆ ಕಲಿದೇ ಇರೋದಿಲ್ಲ, ನಾನು ಕಲಿತಾ ಇದ್ದೀನಿ, ಆ ತಪ್ಪಿನಿಂದ ಕಲಿತೀನಿ. ನಾವು ತಪ್ಪು ಮಾಡಿದಾಗ ನಮ್ಮ ಗೌರವ ಕಡಿಮೆ ಆಗೋದಿಲ್ಲ. ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡಾಗ ನಮ್ಮ ಘನತೆ ಮತ್ತು ಮೌಲ್ಯ ಹೆಚ್ಚುತ್ತೆ. ಜೀವನ ಅನ್ನೋದು ನಮ್ಮ ವಿರುದ್ಧವಾಗಿ ಇಲ್ಲ. ಜೀವನ, ನಮ್ಮ ಬದುಕು ಅನ್ನೋದು ನಮಗೆ ಪಾಠ ಕಲಿಸ್ತಾ ಇರ್ತದೆ. ಡಿಸಿಷನ್ ಮೇಕಿಂಗ್ ಅನ್ನುವುದು ಒಂದು ಸ್ಕಿಲ್. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಂದು ಕೌಶಲ್ಯ. ಈ ಕೌಶಲ್ಯವನ್ನು ಅಭ್ಯಾಸ ಮಾಡಿದ್ರೆ ಅದು ಡೆವಲಪ್ ಆಗ್ತದೆ, ಇಂಪ್ರೂವ್ ಆಗ್ತದೆ. ಯಾವಾಗಲೂ ನಮ್ಮ ಅಹಂಕಾರ ಹೇಳೋದೇನೆಂದರೆ ನಾನೇ ಕರೆಕ್ಟೋ ಅಂತ. ಆದರೆ ನಮ್ಮ ಜಾಣ್ಮೆ, ಭಾವ ಕೌಶಲ್ಯ, ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ವಿಸ್ಡಮ್ ಅಂತ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ನಾನು ಕಲಿಯುತ್ತೇನೆ, ನಾನು ಕಲಿತೀನಿ, ಐ ಆಮ್ ಆಲ್ವೇಸ್ ಓಪನ್ ಫಾರ್ ಲರ್ನಿಂಗ್ ಅಂತ. ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ಇಲ್ಲದೆ ಹೋದರೆ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಾಮರ್ಥ್ಯವಿರುವುದಿಲ್ಲ. ಯು ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಆಸ್ ಮಚ್ ಆಸ್ ಪಾಸಿಬಲ್, ಬಟ್ ಡು ನಾಟ್ ಮೇಕ್ ದ ಸೇಮ್ ಮಿಸ್ಟೇಕ್ ದಟ್ ಮೇಕ್ಸ್ ಯು ಸ್ಟುಪಿಡ್. ನಾವು ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ಮತ್ತೆ 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 ಅದೇ ತಪ್ಪು ನಿರ್ಧಾರಗಳನ್ನೇ ಮಾಡ್ತಾ ಹೋಗ್ತಾ ಇರ್ತೇವೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು
ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.